ಹಿಂಗೆ ಪಕ್ಷ ಇದು ನಮ್ಮ ಕೆಲಸ ಜನರ ಗಮನವನ್ನ ಸೆಳೆಯುವಂಥದ್ದು, ಜನರು ಜಾಗೃತಿ ಆಗುವಂಥದ್ದು. ಈ ಸರ್ಕಾರನ ಜನರೇ ಇವತ್ತು ರೊಚ್ಚಿಗೆದ್ದು ಕಿತ್ತು ಒಗೆಯುವಂತ ಕೆಲಸ ಇದಕ್ಕೆ ಆಗ್ಬೇಕು. ಅದನ್ನ ನಾನು ಈ ಸಂದರ್ಭದಲ್ಲಿ ಮೋದಿಯವರ ಸರ್ಕಾರ ಏನು ಬಿಜೆಪಿ ಸರ್ಕಾರ ಇವತ್ತು ಬಹಳ ಸಾಧ್ಯ ಮಾಡಿದ್ದೇವೆ ಅಂತ ಹೇಳ್ತಾ ಇದಾರಲ್ಲ, ಅಲ್ಲರಿ ಅವ್ನು ಊಟನೂ ಮಾಡ್ಬೇಡ ಅಂತ ಹೇಳ್ತೀವಿ. ಪಾಪ ಅವ್ರೇನೋ ಮದುವೆ ಮಾಡ್ಕೊಂಡು ಒಂದು ತಾಳಿ ಕಟ್ಕೊಳಕ್ಕೆ ಏನೋ ಚಿನ್ನ ಇದೆ, ಚಿನ್ನನೂ ತಗೋಬೇಡ ಅಂತ ಹೇಳ್ತೀರಿ. ಅದಿಂಗೆ ನೀವು ಕಂಟ್ರೋಲ್ ಮಾಡಕ್ ಆಗ್ತದೆ? ಆಯ್ತಪ್ಪ, ಒಂದಿನ ಇದೆಲ್ಲೋ ಪೆಟ್ರೋಲ್ ಎಲ್ಲ ಓದಂಗಾಯ್ತು ಲೀಟರ್ಗಳು. ಇವತ್ತು ಹೋಗ್ತಾ ಇದಾರೆ ಲೀಟರ್ಗಳು? ಯಾರು ಪೆಟ್ರೋಲ್ ಹೋಗ್ತಾ ಇಲ್ಲ, ಯಾವ MP ಹೋಗ್ತಾ ಇಲ್ಲ, ಮಂತ್ರಿಗಳು ಹೋಗ್ತಾ ಇಲ್ಲ, ಆಫೀಸರು ಹೋಗ್ತಾ ಇಲ್ಲ. ಸುಮ್ಮನೆ ಬರೀ ಪೇಪರ್ಗೆ ಟಿವಿಗೆ ಒಂದಿನ ಫೋಟೋ ಕೊಟ್ಬಿಟ್ಟು ಪೋಸ್ ಕೊಟ್ಬಿಟ್ಟು ಮಾಡಕ್ ಹೋಗ್ತಾರೆ. ಸೊ ಪ್ರಾಕ್ಟಿಕಲ್ ಆಗಿ ಯಾವುದು ಕೂಡ ಈ ಸಂದರ್ಭದಲ್ಲಿ ಮಾಡಕ್ ಆಗ್ತಾ ಇಲ್ಲ. ಅವರು ಖುಷಿಯಿಂದ ಜನಕ್ಕೆ ತೊಂದರೆ ಆಗ್ಲಿ ಅಂತಾನೆ ಇಂಥ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ಸೊ ಅದರಿಂದ ಸಾಮಾನ್ಯ ಜನರಿಗೆ ಇದು ಎಲ್ಲ ತೊಂದರೆ ಆಗ್ತಾ ಇದೆ. ನೀವು ಈ ಸಂದರ್ಭದಲ್ಲಿ ನಮ್ಮ ಪರವಾಗಿ ನಿಂತ್ಕೊಂಡು ಏನು ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ, ಪಿಕ್ ಪಾಕೆಟ್ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಾ ಇದ್ದಾರೆ, ಈ ಸರ್ಕಾರ ಕಿತ್ತು ಹೋಗ್ಲಿಕ್ಕೆ ನೀವೆಲ್ಲ ಕೂಡ ಸಹಕಾರವನ್ನ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ, ಮಧ್ಯಾಹ್ನ ನಾವು ಅನೇಕ ತೀರ್ಮಾನಗಳನ್ನ ಇವತ್ತು ಪಕ್ಷದ ಪದಾಧಿಕಾರಿಗಳ ಸಭೆಯಲ್ಲಿ ನಾವೇನು ತೆಗೆದುಕೊಳ್ತೇವೆ, ಚರ್ಚೆ ಮಾಡ್ತೇವೆ, ಅದನ್ನು ಕೂಡ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಸೊ ಮಾಧ್ಯಮದವರು ತಾವೆಲ್ಲ ಕೂಡ ಅರ್ಜೆಂಟ್ ಆಗಿ ತಾವೆಲ್ಲ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ಬಂದದಕ್ಕೆ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಅಭಿನಂದಿಸಿ, ಈ ನೋವಿನ ಪರಿಸ್ಥಿತಿಯಲ್ಲೂ ಕೂಡ ತಾವು ಜನರ ಜೊತೆಯಲ್ಲಿ ಸ್ಪಂದಿಸಬೇಕು ಅಂತ ಹೇಳಿ ನಿಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಅದನ್ನೇ ಹೇಳ್ತಾ ಇರೋದು, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ. ಅದನ್ನ ಬದುಕಲಿಕ್ಕೋಸ್ಕರನೇ ನಾವು ಗ್ಯಾರಂಟಿ ಕೊಟ್ಟು, ನಮ್ಮ ಗ್ಯಾರಂಟಿ ಈ ಗ್ಯಾರಂಟಿ ಕರ್ನಾಟಕದ ಗ್ಯಾರಂಟಿ ಮಾತ್ರ ಅಲ್ಲ, ನಮ್ಮ ಗ್ಯಾರಂಟಿನ ಇಡೀ ದೇಶನೇ ಮೆಚ್ಚಿ ವಿಶ್ವದ ಅನೇಕ ಸಂಸ್ಥೆಗಳು ಕೂಡ ಇವತ್ತು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ, ಜನರ ಭಾವನೆ ಮೇಲೆ, ಅವರು ಭಾವನೆ ಮೇಲೆ ರಾಜಕಾರಣ, ನಾವು ಬದುಕಿನ ಮೇಲೆ ನಾವು ರಾಜಕಾರಣ. ಇದೇ ನಮಗೂ ಅವ್ರಿಗೂ ಇರೋಂತ ವ್ಯತ್ಯಾಸ. ಅವರು ಎಮೋಷನಲಿ ಆನ್ ಕ್ಯಾಸ್ಟ್, ಕ್ರೀಡ್, ಬೇರೆ ಬೇರೆ ವಿಷಯದಲ್ಲಿ ಏನಾದ್ರು ತೆಗೆದುಕೊಂಡು ಹೋಗ್ತಾರೆ. ನಮ್ದು ಹಿಂಗಿಲ್ಲ. ಅವ್ರ ಹೊಟ್ಟೆ ತುಂಬುವಂಥದ್ದು ಕಷ್ಟ, ಅವ್ರ ಬೇವ್ರಿಗೆ ಎಷ್ಟು ಗೌರವ ಕೊಡಬೇಕು, ಇದು ನಮ್ಮ ಚಿಂತನೆ, ಅವರ ಬದುಕಿನ ಬಗ್ಗೆ ನಮ್ಮ ಚಿಂತನೆ. ಅದಕ್ಕೋಸ್ಕರನೇ ಇವತ್ತು ಈ ಗಮನವನ್ನ ಸೆಳೀತಾ ಇದ್ದೇವೆ, ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ.